ಸ್ಟಾರ್ಟಿಂಗ್ ಸ್ವಲ್ಪ ಹಂಗೆ ಇತ್ತು ಅಂತಂದ್ರೆ ನಾವ್ ಊಟದ ಬೆಳೆ ಜಾಸ್ತಿ ಬಳ್ಳಾರಿಯಾಗಿದ್ದೆ ಅಂತಂತ ಹೇಳಿ ಇವ್ರ ತವ್ರ ಮನೆ ಸರ್ ಅಟ್ಯಾಚ್ಮೆಂಟ್ ಜಾಸ್ತಿ ಇರೋದು. ನಾ ಇಲ್ಲಿ ಈಕಿ ಬಾಳ ಬಡಿತಿದ್ಲು ಇದ್ ಮಾಡ್ತಿದ್ಲು ಮತ್ ಇವ್ರಿಗೆ ಯಾರು ಹೇಳಿದ್ರು ಕೇಳ್ತಿದ್ದಿಲ್ಲ. ಅದಕ್ಕೆ ಅಜ್ಜಿ ಅಜ್ಜಿ ಅಂತ ಹತ್ತೋಗಿ ಹಿಂದೆ ಮುಚ್ಕೊಳ್ಳೋದು ಮಾಡಿದ್ರೆ ಯಾಕ ಹಂಗ್ ಹೊಡಿತಿ ಬಿಡ ಅವಳನ್ನ ಬಿಟ್ಟು ಹೋಗ್ರಿ ನೀವು ಕಟ್ಕೊಂಡ್ ಹೋಗ್ಬೇಡ ಬಿಡ ಬಿಡ ಅಂತಿದ್ಲ ಅವಾಗ. ಇಲ್ಲೇ ಬಿಟ್ಟು ಹೋಗ್ರಿ ಸುಮ್ನೆ ಯಾಕಿದ್ ನಾ ಅಮ್ಮ ಅಮ್ಮ ಅಂತ ಅತ್ತೇ ಇಲ್ಲ. ಇಲ್ಲ ನಾ ಜಾಸ್ತಿ ಈಗಾದ್ರೂ ನೋಡಿ ಮತ್ ಅದಕ್ಕೆ ನಾ ಒಬ್ಳೇ ಅಳ್ತೀನಲ್ಲ ಸುಮ್ ಅಜ್ಜಿ ಅಂತ ನೆನ್ಸ್ಕೊಬಾರ್ದು. ಅವ್ರಿಗೂ ಏಜ್ ಆಗಿತ್ತು ಬಾಳ ಫೀಲಿಂಗ್ಸ್ ಸುಮ್ನೆ ನಾವು ಕೊಡಬಾರ್ದು ತ್ರಾಸ್ ಅಂತ ತಿಳ್ಕೊಂಡ್ ಅಕ್ಕಿ ಮುಂದ್ ಅಳೋದಾಗ್ಲಿ ಅಕ್ಕಿ ಹಿಂಗ ನೆನೆಸ್ಕೊಂಡ್ ಅಳೋದ್ ಮಾಡ್ತಿದ್ದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಾಗ ಅವ್ರಿಗೂ ತ್ರಾಸ್ ಕೊಡಬಾರ್ದು ಅಂತ ಅದಕ್ಕೆ ಒಬ್ಳೇ ಅಳ್ತಿದ್ದೆ. ಅದೇ ಅಕ್ಕಿ ಬದ್ಲಿ ಅಕ್ಕಿಗೂ ಅವ್ರಿಗೂ ಪ್ರಾಣಿಗಳು ಇಷ್ಟ. ರೀಕು ಅಂತ ನಮ್ ಡಾಗ್ ಇತ್ತು ನಾವ್ ಅಜ್ಜಿ ಹಂಗೆ ರೀಕು ಜೊತೆ ನಮ್ಮನ್ನ ಕೂರ್ಸ್ಕೊಳ್ಳೋದು. ನಾನು ರೀಕು ಆಮೇಲೆ ಅಜ್ಜಿ ಸುಹಾಸ್ ಅಂತಿದ್ದ ಅವನಿಗೆ ಇದಾನಿಲ್ಲ ಅಷ್ಟ್ ಗೊತ್ತಿಲ್ಲ. ಇವ್ರು ಇನ್ನೊಬ್ಬ ಅಣ್ಣ ಸಾರಿ ಇನ್ನೊಬ್ಬ ಅಕ್ಕನ್ ಮಗ ಅವನು ತಂದ್ರು ಹುಟ್ಟದಾಗ ಸ್ವಲ್ಪ ಕಾಣಿಸ್ತಿತ್ತು ಅವನಿಗೆ. ಆಮೇಲೆ ಅದು ಇಲ್ಲ ಅಂದ್ರೆ ಅವ್ರ ಫಾದರ್ ಕಡೆನೆ ಉಳಿದವನ್. ಯಾಕಂದ್ರೆ ಇವ್ರು ಸಿಸ್ಟರ್ ಎಕ್ಸ್ಪೈರ್ಡ್ ಆಗಿದ್ದಾರೆ. ಇನ್ನೊಬ್ರು ಈಗ ಉಳ್ದಿರೋದು ಇವ್ರಿಬ್ರೆ ಅಷ್ಟೇ. ಈಗ ಉಮಾ ಆಂಟಿ ಮತ್ತೆ ನಮ್ಮ ಮದರ್ ಅಷ್ಟೇ ಅವ್ರ ಸಿಬ್ಲಿಂಗ್ಸ್ ದಾಗ. ಸೊ ಅದಾದ್ಮೇಲೆ ಅವನು ನಮ್ಗೆ ಕಾಂಟ್ಯಾಕ್ಟ್ ಆಗಿಲ್ಲ. ಅವನು ಹುಬ್ಳಿದಾಗೆಲ್ಲ ಇದಾನ ಅಂತಿದ್ರು. ಅದಕ್ಕೆ ನಾವು ಯಾವಾಗೂ ನಮ್ಮ ಅಜ್ಜಿ ಅದ ನನಗೆ ಸುಹಾಸಿಗೆ ರಿಕೋ ಅಂತ ಡಾಗ್ ಹೊರಗ ನಾವ್ ಆಟ ಆಡ್ಕೊಂಡ್ ಕೂಡೋದು ಅಷ್ಟೇ. ಅದ ಏನು ಮಾಡ್ತಿದ್ದಿಲ್ಲ. ಅಕ್ಕಿಗೂ ಡಾಗ್ ಬಾಳ ಇಷ್ಟ. ಅದಕ್ಕೆ ಇಲ್ಲಿ ಬಂದ ನಮ್ದು ಹಳೆ ಅಪ್ಪು ಅಕ್ಕಿ ಕಾಲ್ ಮೇಲೆ ಮಕ್ಕಳೋದು ಸೀರೆ ಕಡೆ ಮಕ್ಕಳೋದು. ಇಲ್ಲಿ ಆಮೇಲೆ ಬಾಜು ಮನೆಗ್ ಹೋಗಿನ ಅದ್ ಅಲ್ಲಿ ಕೂಡ್ತಿತ್ತು. ಅಕ್ಕಿ ಇದಾಳ ಅಂತ ಅಂದ್ಕೂಡ್ಲೆ ಎಲ್ಲಿ ಹೋಗ್ತಿದ್ದಿಲ್ಲ ಅದು. ಇಲ್ಲ ಒಂದೇ ಬಿಟ್ರೆ ಬಾಳ ತ್ರಾಸ್ ತಗೋತಿತ್ತು. ಗೇಟ್ ಹತ್ರ ಬರೋದು ಅಜ್ಜಿ ಕಾಲಕ್ ಕೂಡ ಸ್ವಲ್ಪ ಸೀರೆ ಕೆಳಗ ಹಂಗೆ ಮಕ್ಕೊಂಡ್ಬಿಡ್ತಿತ್ತು. ಊಟ ಕೇಳ್ತಿದ್ದಿಲ್ಲ ಏನಿಲ್ಲ ಹಂಗಷ್ಟ್ ಪೀಸ್ಫುಲ್ ಆಗಿರ್ತಿತ್ತು ಅದು. ಅದಕ್ಕೆ ಈ ಆಪ್ ಏನೈತಲ್ಲ ಸೆಕೆಂಡ್ ಅದು ಜಂಗ್ಲಿ ಮಾಡ್ತಿತ್ತು ಅಂತೇಳಿ ಎಲ್ಲಾರು ಬೈದ್ರ ಅದನ್ನ. ಆದ್ರೆ ಅವಂದ್ ಅದೇ ಸ್ಪೆಷಾಲಿಟಿ. ಅವ್ನ ತರವಾಗಿ ಯಾರು ಹೋಗಿದ್ದಿಲ್ಲ ಅವನಿಗೆ ಏನ್ ಗೊತ್ತಿದ್ದಿಲ್ಲ. ಬರೀ ನಾನು ನಮ್ ಫಾದರ್ ಕಡೆ ಅಷ್ಟೇ ಚೆನ್ನಾಗಿರ್ತಿದ್ದ ಅವನು. ಅದೇ ಲಾಸ್ಟಿಗ್ ನೋಡಿ ಎಷ್ಟು ಜಿಗ್ದಾಡಿದ್ರು ಕೂಡ ಹೋಗಿ ಎಲ್ಲಾ ಮನೆ ನೋಡಿ ಹಿಂದೆ ನಿಂತು ಅಜ್ಜಿ ಮತ್ತ ಅಷ್ಟ್ ಮಲ್ಕೊಂಡ್ರು ಕೂಡ ಅವ್ನ್ ಜಂಪ್ ಮಾಡಿಲ್ಲ. ಕಾಮನ್ ಆಗಿ ಎಷ್ಟು ಜಂಪ್ ಮಾಡ್ತಾನೆ ಎಷ್ಟು ಆಕ್ಟಿವ್ ಮನೆ ಎಲ್ಲ ಫುಲ್ ಓಡಿ ಓಡಿ ಕುದುರೆ ಮಾಡ್ದಂಗ್ ಮಾಡ್ತಾನಂತದ್ದು. ಇವ್ರ ಪವಿತ್ರಾಗೆ ಆಶ್ಚರ್ಯ ಆಯ್ತದ. ಅವ್ರಿಗೆ ಕೇಳ್ತೀನಿ ಅದನ್ ಪಾಯಿಂಟ್ ಅವ್ರು ಹೇಳ್ತಾರ ಅವತ್ ಏನಾಗಿತ್ತು ಅಂತ. ಅವ್ರಿಗೆ ಅವ್ರ ಕಡೆನ ಕೇಳ್ಸೋದ್ ಚಲೋ. ಸುಮ್ನೆ ನಿಂತು ಲಾಸ್ಟಿಗೆ ಅಜ್ಜಿ ನೋಡಿ ವಾಪಸ್ ಬಂದಾನ. ಅವನ್ಗೂ ಗೊತ್ತಿರ್ತತ್ತಲ್ಲ ಏಜ್ ಆದವ್ರ ಹಿಂಗೇನೋ ಆಗ್ತೈತೆ ಇವರ ಮನೆ ಅಪ್ಸೆಟ್ ಇದಾರೆ. ಅದ್ ಮನೆ ವಾತಾವರಣ ಈ ತರ ಎಲ್ಲಾರ್ಗುನು ಸ್ಯಾಡ್ ಆಗಿದಾರ ಅಂತ ಗೊತ್ತಾಗಿತ್ತು ಅವನಿಗೆ ಅಪ್ಪುಗೆ. ಯಾಕ ನಮ್ಮನೆ ನಾವು ಸ್ಯಾಡ್ ಆಗಿರ್ತಿದ್ರ ಎಲ್ಲಾ ತಿಳ್ಕೊತಿದ್ದ ಅವನ್ ಬಾಳ. ಅದಕ್ಕೆ ಅವನ್ ಲಾಸ್ಟ್ ಅಂತಿಮ ವಿದಾಯ ನೋಡಿನೇ ಹೋಗಿದ್ದಾನ ಅವನ್ ಆಕ್ಚುಲಿ. ಆಮೇಲೆ ಹೋಗ್ಯಾನ ನಾವ್ ಅನ್ಕೊಂಡಿಲ್ಲ. ಯಾಕಂತಂದ್ರೆ ಅವ್ರ ಮೇಡಮ್ ಅಂತಿದ್ರು ಅದೇ ಅವನು ಎಷ್ಟ್ ದಿನ ಇರ್ತಾನ ಇರ್ಲಿ ಚೆನ್ನಾಗಿರ್ತಾನೆ. ಆದ್ರೆ ವಾಪಸ್ ನಿಮ್ದ್ ಯಾವ ಡಾಗ್ ಇದ್ರು ಕೂಡ ಅದ್ರಾಗ ನಿಮ್ ಆಪ್ ಅಂತ ಅಷ್ಟೇನ್ ಇದ್ ಮಾಡ್ತಿಯಲ್ಲ ಸೋಲ್ ವಾಪಸ್ ಬರ್ತಾನೆ ಇರ್ತದ. ನೀವ್ ವಿಚಾರ ಮಾಡಕ್ ಹೋಗ್ಬೇಡ ಅಂತಂದ್ರ ಅವ್ರು. ಅದ್ ನನಗ್ ಗೊತ್ತಾಯ್ತು. ಯಾಕಂದ್ರೆ ಯಾವ್ ಮುಖ ನೋಡಿದ್ರು ನಮ್ದು ಓಲ್ಡ್ ಆಪ್ ನೋಡ್ದಂಗ ಅನಸ್ತತ್ ನಮಗ. ಹಂಗ ಒಂದ್ ಐತ್ ಆಪ್ ಅಂತಂತಂದ್ರೆ ಅದು ನಮ್ ಬಿಟ್ಟು ಹೋಗಕ್ ಇಷ್ಟ ಇಲ್ಲ ಅದಕ್ಕ. ಇವ್ರು ಅದೇ ಇವ್ರು ಈಗ ಹೆಂಗಂತಾರ ಆ ಅಷ್ಟ್ ಅಜ್ಜಿ ಅಜ್ಜಿ ಅಂತ ಹತ್ರು. ಆಮೇಲೆ ಇವ್ರಿಗೆ ಅಷ್ಟ್ ಮದರ್ ಅಟ್ಯಾಚ್ಮೆಂಟ್ ಇತ್ತು. ಈಗ ಸಡನ್ ನನಗೆ ಯಾಕಷ್ಟು ಹ್ಯೂಮನ್ಸ್ ಇಂದ ಡಿಟ್ಯಾಚ್ ಆಗ್ಬೇಕಾಗ್ ಬಂತಂತ ಅನ್ನೋದು ಕೂಡ ಅವ್ರು ಹೇಳ್ತಾರೆ. ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀವಿ ನಾವು ಡಾಗ್ಸ್ ಯಾಕೆ ಅಟ್ಯಾಚ್ ಆದ್ರು ಹ್ಯೂಮನ್ಸ್ ಯಾಕಷ್ಟು ಆಗ್ಲಿಲ್ಲ ಅಂತ. ಯಾಕಂದ್ರೆ ಫ್ಯಾಮಿಲಿ ಸ್ವಲ್ಪ ಇರೋದ್ ಬಿಟ್ರೆ ನಾ ಬೇರೆ ಯಾರ ಹತ್ರ ಕ್ಲೋಸ್ ಆಗೋದು ಇಲ್ಲ ಮತ್ ಆಗಿಲ್ಲ ಕೂಡ ಮುಂದೆನೂ ಕಷ್ಟ ಆಗಲ್ಲ ನನ್ನಷ್ಟು. ಅದಕ್ಕೆ ಇದ್ ಯಾಕೆ ಹಿಂಗ ಆಯ್ತಂತಂದ್ರೆ ಅದಕ್ಕೊಂದ್ ರೀಸನ್ ಐತೆ. ಆದ್ರೆ ಎಲ್ಲಾ ಸ್ಥಳನು ಫಿಲ್ ಮಾಡಕ್ ಸಾಧ್ಯ ಆಗೋದು ಒಂದ್ ಅನಿಮಲ್ಸ್ ಇಂದಾನೆ. ಅವು ಹೋಗಿ ಮತ್ತೆ ಬಾ ಅಂದ್ರೆ ಯಾವ್ದೇ ಡಾಗ್ ಆದ್ರೂ ತಿರ್ಕೊಂತಂದ್ ನೆಕ್ಸ್ಟ್ ಮತ್ ಡಾಗ್ ಬರ್ತದ. ಆದ್ರೆ ಹ್ಯೂಮನ್ ತಿರ್ಕೊಂಡ್ರೆ ಅದೇ ಹ್ಯೂಮನ್ ವಾಪಸ್ ಬರಲ್ಲ ಅಂತಾರ. ಮಕ್ಕಳು ಬಂದ್ರೆ ಮೊಮ್ಮಕ್ಕಳು ಬಂದ್ರ ಅಂತ. ಬಟ್ ಒರಿಜಿನಾಲಿಟಿ ಇರಲ್ಲ ಅದು. ಈಗ ನಮ್ ಫಾದರ್ ನಮಗ್ ಇರಕ್ ಆಗಲ್ಲ. ಈಗ ಇವ್ರ ಮದರ್ ಹಂಗ ನಾವ್ ಇನ್ನೊಬ್ರಲ್ಲಿ ನೋಡಕ್ ಆಗಲ್ಲ. ಈಗ ನಾವ್ ಯಾರೋ ಒಬ್ರ ಹೆಸರು ಅನ್ಸಿಸ್ಟರ್ ಹೇಳ್ತಿರ್ತೇವೆ ಅವ್ರಂಗ ನಮ್ಮಂಗ ಇರಲ್ಲ. ಅದೇ ಡಾಗ್ಸ್ ನೋಡ್ರಿ ಎಲ್ಲಾ ಕ್ವಾಲಿಟಿ ಒಂದೇ ಇರ್ತಾವ. ಅವ್ರ ಸೋಲ್ ವಾಪಸ್ ಬರೋ ಚಾನ್ಸಸ್ ಇರ್ತದ. ಅದಕ್ಕೆ ಅವರು ಮೇಡಮ್ಗೂ ಅಂತಿದ್ರಂತೆ ನೀವ್ ಹೀಲಿಂಗ್ ಮಾಡ್ತಿರಲ್ಲ ಮಾಡ್ತೀರಿ ಬಟ್ ಡಾಗ್ಸ್ ಅಂತ ಬಾಳ ಇದ್ ಮಾಡ್ಕೊಂಡ್ರಿ ಹೆಂಗ್ ನೀವ್ ಅಂತ. ಅದ್ರ ನನ್ಗ್ ಬೈದ್ರೆ ಬೈಲಿ ಬಿಡ್ಸಿರ್ ಬಿ ನಮ್ ಅಂತಾರ ಅಷ್ಟೇ. ನಾವ್ ಕೊನೆವರೆಗೂ ನಾವ್ ಯಾವ್ದೋ ಒಂದ್ ಡಾಗ್ ನೋಡಕ್ ಇಷ್ಟ ಪಡ್ತೀವಿ. ನಮಗ್ ಗೊತ್ತೈತೆ ನಮ್ಗ್ ಗೊತ್ತಿದ್ರೆ ಸಾಕ್ಬಿಡಿ ಯಾರಿಗೇನ್ ಹೇಳೋದ್ ಬೇಡ ಅಂತಂದ್ರ ಅವ್ರು. ಅದಕ್ಕೆ ಅವ್ರ ಅಂತವ್ರ ಹತ್ರ ಮಾತಾಡಕ್ ಇಷ್ಟ ಆಗ್ತತೆ. ಅಂತ ಮೇಡಮ್ ಅವ್ರ ಎಷ್ಟು ನಮ್ಗೆ ಹೇಳ್ತೀವಲ್ಲ ದುಡ್ಡು ರೂಪಾಯಿ ಅಂತಲ್ಲ ನಮ್ದು ಥಿಂಕಿಂಗ್ ಲೆವೆಲ್ಗೆ ನಮ್ಗ ಅನಸ್ಬೇಕು ಅವ್ರು ನಮ್ದು ಅವ್ರದ್ದು ಮ್ಯಾಚ್ ಆಗ್ತೈತಂತ. ಇಲ್ಲಾಂದ್ರೆ ನಾವ್ ಜಾಸ್ತಿ ಮಾತಾಡಲ್ಲ. ಇವ್ರೇನಪ್ಪ ಹಿಂಗ ಆಟಿಟ್ಯೂಡ್ ಹಂಗಂತಲ್ಲ. ಆಮೇಲೆ ಬ್ಲೇಮ್ ಮಾಡ್ಕೊಳ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ನನಗ್ ಸ್ವಲ್ಪ ಮೊದ್ಲಿಂದ ನಾನು ಅದ್ರಲ್ಲೇ ಇರ್ತಿದ್ದೆ ನಾನು. ಯಾಕಂದ್ರೆ ನನಗ್ ತುಂಬಾ ಅನುಭವ ಆಗಿರೋದ್ಮೇಲೆ ನಾನು ನನ್ ಮನಸ್ಸಿನಲ್ಲಿ ಅನ್ಕೊಂಡೆ ಹೌದು ಎಷ್ಟ್ ಬೇಕಷ್ಟ್ ಇರೋಣ ಮತ್ತೆ ಚೆನ್ನಾಗೂ ಇರ್ಬೇಕಿದ್ದಾಗ ಎತ್ತಿದ ತಕ್ಷಣ ನೋಡೋಣ. ಆದ್ರೆ ಕೆಲವೊಂದ್ಸಲ ನನಗಂತೂ ಮೊದ್ಲಿಂದ ಇಷ್ಟ ಆಗಲ್ಲ.
ಆದಷ್ಟು ಮಟ್ಟಿಗೆ ಅಂತರಾಗ್ಲಿ ಈಕಿ ಸುಮ್ನೆ ಏನ್ ಬಿಡು ಹಂಗೆ ಏನೋ ಒಂದು ಅಂತಿರ್ತಾಳೆ ಮಾತಾಡಿಸಲ್ಲ ಅಂತ ಹಂಗಿರಲ್ಲ ನಮ್ಮ ಮನಸ್ಸಿನಾಗೆ. ಆದ್ರೆ ಅದೇನಂತಾರಲ್ಲ ಫರ್ಗ್ಯೂ ಮಾಡ್ಬೇಕಂತೆ, ಫರ್ಗೆಟ್ ಆಗ್ಬಾರ್ದಂತೆ ಅಂತಾರೆ. ಆದ್ರೆ ನಾನಂತೀನಿ ಮಾತಾಡ್ಸ್ಬಿಟ್ಟಿರ್ತೀನಿ, ಎಷ್ಟೋ ಸಲ ನಾನೇ ಮಾತಾಡ್ಸಿರ್ತೀನಿ. ಆದ್ರೆ ನಾನು ಅದನ್ನ ಗ್ರೇಟು ಅಥವಾ ಹಂಗನ್ನಲ್ಲ. ಆ ಮೂಮೆಂಟ್ ಯಾರ್ದು ತಪ್ಪಿರಲ್ಲ ಅಲ್ಲಿ. ಏನೋ ಒಂದ್ ಆ ಮೂಮೆಂಟ್ ಆಗ್ಬಿಟ್ಟಿರುತ್ತಲ್ಲ, ಆಗ್ಬೇಕಂತಿರ್ತದ ಆಗಿರುತ್ತೆ. ಅದಕ್ಕೆ ಅದ್ ರಿಯಲೈಸ್ ಆದ್ಮೇಲೆ ಮಾತಾಡಿಸ್ತೀವಲ್ಲ, ಅದೇ ನನ್ ಮಟ್ಟಿಗೆ ಅದು ಕರೆಕ್ಟ್ ಅನ್ಸುತ್ತೆ. ಕ್ಲೋಸ್ ಆಗಲ್ಲ ಅಂತಂದ್ರೆ ನನಗ್ ಸ್ವಲ್ಪ ಎಲ್ಲ ಅನುಭವಗಳು ಬಾಳ ಆಗ್ಬಿಟ್ಟವೆ ಕ್ಲೋಸ್ ಆಗೋದು. ಆಮೇಲೆ ಅದಕ್ಕೆ ಅವಾಗ ಸ್ವಲ್ಪ ಮೇಂಟೈನ್ ಮಾಡ್ಕೊಂತೀವಿ. ನಾನು ನಮ್ದು ರೀಕು ಇತ್ತಂತ ಈಗಾಗ್ಲೇ ನೀವು ಲಾಸ್ಟ್ ಇದ್ರಲ್ಲಿ ವ್ಲಾಗ್ ಅಲ್ಲಿ ಹೇಳಿದ್ದಾಳೆ. ಆಮೇಲೆ ಏನಾಯ್ತು, ಅಲ್ಲಿ ನಮ್ ರೀಕು ಅಂತೂ ಇತ್ತ. ನಾವು ಸುಮ್ನೆ ಜಸ್ಟ್ ನನಗೇನು ಡಾಗ್ ಬಗ್ಗೆ ಗೊತ್ತಿಲ್ಲ, ಆಮೇಲೆ ಇವೆಲ್ಲ ಏನಿಲ್ಲ. ಸುಮ್ನೆ ಏನೋ ನನ್ ಫ್ರೆಂಡ್ ಒಬ್ಳು ನಮ್ಮಲ್ಲೇ ಚಿಕ್ಕ ಮಗಳಿದ್ದಾಳೆ, ಅವಳಿಗೆ ಅದೇನೋ ಕಡಿತದ ಅನ್ಸ್ತದ, ಅದಕ್ಕೆ ನೀನ್ ತಗೊಂಡ್ ಹೋಗ್ತೀಯ ಅಂದ್ರೆ ಹೂವ ಸುಮ್ನೆ ತಂದ್ಬಿಟ್ಟೆ ನಾನು. ಆಮೇಲೆ ಎಲ್ರಿಗೂ ಇಷ್ಟ ಆಯ್ತು, ನಮ್ಮ ಮನೆಗೆ ಬಾಳ ಅಟ್ಯಾಚ್ ಆಗ್ಬಿಡ್ತು. ಅದ್ರ ಹೆಸರು ರೀಕು ಅಂತ ಹೆಸರಿಟ್ಟು, ಅವ್ರು ರೀಕು ಅಂತಿದ್ರಂತೆ, ನಾವು ರೀಕುನೇ ಅಂದ್ವಿ. ಮಾಡ್ಲಿಲ್ಲ. ಆಮೇಲೆ ಅದಾದ್ಮೇಲೆ ಆಕ್ಚುಲಿ ಮ್ಯಾರೇಜ್ ಅಲ್ಲಿ ನನ್ ಮ್ಯಾರೇಜ್ ಫೋಟೋಸ್ ಯಾವ್ದಾನ ಒಂದ್ ಅಟ್ಯಾಚ್ ಮಾಡ್ತಾಳ, ನಮ್ ರೀಕುನ್ ತಗೊಂಡ್ ಬಂದಿದ್ವಿ ನಾವು. ಯಾಕಂದ್ರೆ ಅಲ್ಲಿ ಯಾರೋ ನೋಡ್ಕೊಳ್ಳೋರು ಇರ್ಲಿಲ್ಲ, ಎಲ್ಲಾರು ಇಲ್ಲಿಗೆ ಬಂದಿದ್ವಿ ಮ್ಯಾರೇಜಿಗೆ. ಅವಾಗ ಇಲ್ಲೇ ತಗೊಂಡ್ ಬಂದಿದ್ವಿ. ಅದಾದ್ಮೇಲೆ ಏನಾಯ್ತು, ಮತ್ತೆ ನನ್ ಪ್ರೆಗ್ನೆನ್ಸಿಯಲ್ಲಿ ಅಲ್ಲಿ ಹೋದಾಗ ಏನಾಗ್ತಿತ್ತು ಅಂದ್ರೆ, ನಾನು ಇದ್ದಾಗ ನಾನ್ ತುಂಬಾ ವರ್ಷ ಒಂದು 3-4 ಇಯರ್ಸ್ ಏನೋ ಅದು ನಾನು ಅದ್ರ ಜೊತೆಗಿದ್ದೀನಿ. ಆಮೇಲೆ ನಾನು ಹೋದ ತಕ್ಷಣ ನಾನು ಏನಾರ ಡ್ರೆಸ್ ಚೇಂಜ್ ಮಾಡಿ ನಾನು ಕೋರ್ಟಿಗೆ ಹೋದ್ರೆ ಅದ್ರ ಮೇಲೆ ಮಲಗಿರ್ತಿತ್ತಂತೆ ನಿಮ್ ಅಜ್ಜಿ ಹೇಳ್ತಿದ್ರು ಅವಾಗ್ಲು. ನೋಡ್ ಅದೇ ಅಲ್ಲೋಗ್ ಮಕ್ಕೊಂಡಾಳೆ ನೋಡ, ಅಕ್ಕಿ ಡ್ರೆಸ್ ಮೇಲೆ ಮಕ್ಕೊಂಡಾಳೆ ಅಂತ ಅಂತಿದ್ರು. ಅದಾದ್ಮೇಲೆ ನಾವು ಸ್ವಲ್ಪ ಆಮೇಲೆ ನೆಕ್ಸ್ಟ್ ಏನಾಯ್ತು, ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಪ್ರೆಗ್ನೆನ್ಸಿಲ್ ಹೋದಾಗುನು ಒಂದ್ ಸ್ವಲ್ಪ ಇವರೆಲ್ಲ ಕೆಲ್ಸ ಮಾಡ್ಕೊಂತಿರ್ತಿದ್ರು, ರೂಮಾ ಮತ್ತೆ ಅಜ್ಜಿ ಎಲ್ಲ, ನಾನು ಒಬ್ಳೇ ಇರ್ತಿದ್ನಂತ. ಅದು ಮೊದ್ಲೇ ಇತ್ತಲ್ಲ ಅದ್ರ ಅಟ್ಯಾಚ್ಮೆಂಟ್ ಇರ್ತಿ. ಆಮೇಲೆ ಏನಾಗ್ತದೆ, ನಮ್ಮಲ್ಲಿ ಒಂದು ರೂಮ್ ಇತ್ತು, ಅದ್ರ ರೂಮ್ ಮುಂದೆನೆ ಮಲಗಿರ್ತಿದ್ದೆ ನಾನು ಯಾವಾಗ್ಲಲ್ಲಿ. ಅದು ಮಲಗಿದ್ರೆ ನನ್ನ ಪಕ್ಕಕ್ಕೆ ಹಿಂಗೆ ಅಂದ್ರೆ ಒಂದು ನಂದ್ ಇದಕ್ ಸ್ಟಮಕ್ಗೆ ಒಂದು ಟಚ್ ಆಗಂಗೆ, ಹಂಗೆ ಸ್ವಲ್ಪ ಹ್ಯೂಮನಿ ಟಚ್ ಮಾಡಿ ಮಕ್ಕೋತಾವಲ್ಲ ಹಂಗೆ. ಅದು ನಿಜವಾಗ್ಲೂ ನನಗೆ ಈಗೀಗ ಬಹಳ ಈಗ ತುಂಬಾ ಎಷ್ಟೋ ಸುಮ್ನೆ ಡಾಗ್ ಅಂದ್ರೆ ಇಷ್ಟ ಅಂತಿದ್ಲು, ಈಗೀಗ ಯಾಕೆ ಅಷ್ಟು ಹಚ್ಕೊಂಡ. ನನ್ ಪ್ರಕಾರ ಹೊಟ್ಟೆಲಿ ವೈಬ್ರೇಷನ್ಸ್ಗೆ ಹೋಗಿರುತ್ತೆ ಅನ್ನೋದು ತುಂಬಾ ಅಷ್ಟು ಸೈಂಟಿಫಿಕ್ ಆಗಿ ಅಷ್ಟೆಲ್ಲ ಮಾತಾಡೋದು. ಹಿಂಗಾಗಿ ಅವಳು ಅದೇನಾಗ್ತಿತ್ತು, ಅದ್ ನನಗೆ ಹೊಟ್ಟೆ ಟಚ್ ಮಾಡ್ಕೊಂಡ್ ಮಲ್ಕೊಂಡಿದ್ದಂತೂ ನಿಜ ಅದು. ಹಿಂಗಾಗಿ ಅವಳಿಗೆ ಬಹಳ ವೈಬ್ರೇಷನ್ಸ್ ಹೋಗಿದಾವೆ. ಏನಾಯ್ತು, ಅದನ್ನ ಬಿಟ್ಟು ಬಂದ್ಬಿಟ್ವಿ. ಅವಳು ಇನ್ನೂ ಸಣ್ಣವಳಿದ್ಲು. ಆದ್ರೂನು ಒಂದು ದಿನಾನು ಈ ಇಬ್ರು ಚಿಕ್ಕವ್ರಿದ್ರು ಅಲ್ಲೇ ತೊಟ್ಲಲ್ಲಿ ಹಾಕಿರ್ತೀವಿ, ಒಂದು ಸಲನು ಹಿಂಗ್ ಹೋಗಿ ಟಚ್ ಮಾಡ್ಲಿಲ್ಲ. ಆದ್ರೆ ಆಕಿನ್ ಕಾಯ್ಕೊಂಡು ಕೂಡ್ತಿತ್ತಲ್ಲಿ, ನೀನ್ ಎಲ್ಲಿ ಮಲಗಿಸಿರ್ತೀವಲ್ಲ ಅಲ್ಲೇ ಕಾಯ್ತಿತ್ತು. ಆಮೇಲೆ ಈಕೆ ಸಣ್ಣ ಹಾಕಿದ ಚಾಕ್ಲೇಟ್ ತಂದ್ಕೊಟ್ರೆ ಈಕೆ ಹಾಕ್ತಿರ್ಲಿಲ್ಲ ಅದಕ್ಕೆ. ಅವಾಗ ಅಣ್ಣ ಅಂತಿದ್ದ, ಇಲ್ಲ ಅದಕ್ ಬೇರೆ ಹಾಕಮ್ಮ, ಹಂಗ ಹಾಕ್ಬೇಕು, ಅದು ಆಸೆ ತೋರಿಸ್ಬಾರ್ದು ಅಂತ. ಇದೆಲ್ಲ ಆದ್ಮೇಲೆ ಏನಾಯ್ತು, ನಾವ್ ಈ ಕಡೆ ಬಂದ್ಬಿಟ್ವಿ. ಮತ್ತೆ ಅವಳು ಇಲ್ಲಿ ಸ್ಕೂಲಿಗೆ ಸೇರಿದ ತಕ್ಷಣ, ಸ್ಕೂಲಿಗೆ ಇನ್ನೇನ್ ಬಂದು ಒಂದ್ 2-3 ತಿಂಗಳಲ್ಲಿ ಜಿಮ್ಮಿ ಅದು ಏನು ನಾಯಿ ಬೇಕಂದ್ರೆ ಯಾವ್ದೋ ಒಂದ್ ನಾಯಿ ತರ್ತಿದ್ವಿ, ಮತ್ತೆ ಕೊಟ್ಬಿಡ್ತಿದ್ವಿ. ಅಲ್ಲೆಲ್ಲೋ ಕ್ಯಾಂಪ್ನಾಗ ಹೋಗಿ ಇವಳು ಅಳ್ತಾಳಂತ ಇವ್ರಪ್ಪ ಆಫೀಸ್ಗೆ ಹೋದ್ರು ಕೂಡ ನಾನೇ ಕರ್ಕೊಂಡು ಹೋಗಿ ಒಂದು ರೀಕೋ ಅಂತದನ್ನೇ ತಗೊಂಡ್ಬಂದ್ವಿ ಪಮರಿನ. ಆದ್ರೆ ಅದೇನೋ ಬೇಡ ಅಂತ ಇವ್ರು ಬೇಡದು ಅಂತೇಳಿ ಕೊಟ್ಬಿಟ್ರು. ಅದಾದ್ಮೇಲೆ ಸಡನ್ ಆಗಿ ಜಿಮ್ಮಿ ಇದಾಗಿತ್ತಂತೆ. ಈಕಿ ಅಳಾದ್ ನೋಡಿ ಇದ್ ಮಾಡಿ ಬಸ್ಸು ಅವ್ರಿಗೆ ಅನ್ನಿಸ್ತು, ಈಕಿಗೆ ಡಾಗ್ ಇಷ್ಟ, ಚಿಕ್ಕವಳಿದಾಳೆ, ಡಾಗನ್ ಬಿಡೋಣ ಅಂತ ಆ ಜಿಮ್ಮಿನ ರೂಢಿ ಮಾಡಿದ್ರು. ಹಿಂಗೆ ಶುರುವಾಗಿದ್ದ ಜರ್ನಿ. ಅದೇ ಜಿಮ್ಮಿ ಅಂತ ಅದಂತೂ ಸಿಕ್ಕಾಪಟ್ಟೆ ಅದ್ರದ್ ಬಗ್ಗೆನು ಬಾಳ ಹೇಳ್ಬೋದು. ಬಹಳ ಇಷ್ಟ ಅಂದ್ರೆ ಅದು ಒಳ್ಳೆ, ಅದನ್ನು ಸಿಕ್ಕಾಪಟ್ಟೆ ಹಂಗೆ ನಮ್ ಜೊತೆಗಿರ್ತಿತ್ತು. ಅದು ನಮ್ನ ಇಷ್ಟ ಪಡ್ತಿತ್ತು. ಆಮೇಲೆ ನಾವು ಬಳ್ಳಾರಿಗೆ ಹೋಗ್ಬಿಟ್ವಿ. ಅದಾದ್ಮೇಲೆ ಇವ್ರಿಗೆ ಟ್ರಾನ್ಸ್ಫರ್ ಆಯ್ತಂತ ಹೋದ್ವಿ. ಆಮೇಲೆ ಇವ್ರ ಮನೆಗಿತ್ತು. ಆದ್ರೂ ನಾವು ಆಟೋ ಬಂದ ತಕ್ಷಣ ಅಲ್ಲಿ ರೋಡಿಗೆ ಓಡ್ ಬರ್ತಿತ್ತು ನಮ್ದು ಆಟೋ, ಅದು ರಿಸೀವ್ ಮಾಡ್ಕೊಳಕ್ಕೆ. ಅದಾದ್ಮೇಲೆ ಮತ್ತಿಲ್ಲಿ ಒಂದ್ ಮಿಕ್ಕಿನ ಅಂತ ತಂದ್ವಿ ನಾವು. ಒಂದೆರಡು ಪಾರು ಅಂತಿತ್ತು. ಮತ್ ಇನ್ನೊಂದು ಬಂದಿತ್ತು ಪಿಂಕಿನ, ಅಲ್ಲೇ ಯಾರೋ ನಮ್ ರಿಲೇಷನ್ ಅವ್ರಿಗೆ ಕೊಟ್ವಿ. ಈ ತರ ಹಂಗೆ ಜರ್ನಿ ಕಂಟಿನ್ಯೂ ಇದೆ. ಆಮೇಲೆ ಜಿಮ್ಮಿ ಆಯ್ತು ಅಂದ್ಮೇಲೆ ಮಿಕ್ಕಿ ಆದ್ಮೇಲೆ ಫ್ರೂಟಿನ ಅಲ್ಲೇ ಬಿಟ್ವಿ, ಅದು ಜಂಗ್ಲಿ ಮನೆ ಮಾಡ್ತಿತ್ತು. ಆಮೇಲೆ ಆಪು ಬಂತು. ಆಪು ಆದ್ಮೇಲೆ ಸೆಕೆಂಡ್ ಆಪು ಬಂತು. ಆಮೇಲೆ ಇವಾಗ ಗೌರಿ ಲಕ್ಷ್ಮಿ, ಬಿಳಿ ಮಕ್ಕಳಂತೂ ಸಿಕ್ಕಾಪಟ್ಟೆ ಬಿಡಿ. 2-3 ಸಲ ಹಾಕದಾಗೆ ಅಲ್ಲೆಲ್ಲೋ ಗಾಡಿ ತಗೊಂಡು ಹೋಗಿ ಊಟ ಹಾಕ್ ಬರ್ತಿದ್ಲು. ಎಲ್ಲಾರು ಅಂತಿದ್ರಪ್ಪ ಯಾಕೆ ಅಂದ್ರೆ
ನನಗನ್ಸೋ ಮಟ್ಟಿಗೆ ಇದು ರಿಯಲ್. ಇದು ಇವತ್ತು ಟೈಮ್ ಬಂತು ಇದನ್ನ ಹೇಳೋದಿಕ್ಕೆ. ಅದೊಂದು ಒಂದ್ ಪಾರ್ಟ್ ಆಯ್ತಂದ್ರೆ, ಆಮೇಲೆ ನನ್ ಕಾನ್ಸೆಪ್ಟ್ ಆಕಿಗೆ ಯಾವಾಗ್ಲೂ ಗೊತ್ತಿರ್ತೈತಿ ನೋಡು, ಮಾತಾಡ್ಸ್ಬೇಕು. ಆಮೇಲೆ ಅಂದ್ರೆ ಜಾಸ್ತಿ ಕ್ಲೋಸ್ ಆಗೋದು, ಆಮೇಲೆ ಜಗಳ ಮಾಡಿ ಒಬ್ರೊಬ್ರು ಆ ತರ ನಾನು ಸ್ವಲ್ಪ ಹೇಳ್ಕೊಂತ ಬಂದಿನಂತ ನನಗಿಂತ ಜಾಸ್ತಿ ಅವಳಿಗೆ ಅನ್ಸಿರ್ಬೇಕು. ಅದಕ್ಕೆ ಅವಳು ಜಾಸ್ತಿ ಮಾತಾಡಲ್ಲ. ಯಾರತ್ರ ಮಾತಾಡಿದ್ರೆ ಮಾತಾಡಿಸ್ತಾಳೆ. ಆಮೇಲೆ ಇರೋದೇ ಅವಳದು ಮೊದ್ಲಿಂದ ನೇಚರ್ ಹಂಗೆ, ಆಟಿಟ್ಯೂಡ್ ಅಥವಾ ಅದು ಇದು ಅಂತ ಅಲ್ಲ ಅನ್ಸುತ್ತದೆ ಅಲ್ಲಾನು ಕೂಡ. ಆಮೇಲೆ ಅದೇ ಹೇಳ್ತೀನಲ್ಲ, ಪ್ರಾಣಿಗೆ ಯಾಕೆ ಅಟ್ಯಾಚ್ ಆದ್ಲಂದ್ರೆ ಅದು ಮೇನ್ ರೀಸನ್. ಆ ಪ್ರೆಗ್ನೆನ್ಸಿಯಲ್ಲಿ ಏನ್ ವೈಬ್ರೇಷನ್ಸ್ ಹೋಗೋದಲ್ಲ, ಅದು ಸ್ವಲ್ಪ ಕಷ್ಟನೇ ಅದನ್ನ ಡಿಟ್ಯಾಚ್ ಮಾಡೋದು, ಹೋಗಲ್ಲ ಅದು. ಆಸ್ ಎ ಸೈಂಟಿಫಿಕ್ ಆಯ್ತು, ಒಂದು ರಿಯಾಲಿಟಿ ಆಯ್ತು. ಅದಕ್ಕೆ ಹೇಳ್ತಾರೆ ನೋಡಿ, ಪ್ರೆಗ್ನೆನ್ಸಿ ಇದ್ದಾಗ ಯಾವಾಗ್ಲೂ ಶ್ಲೋಕಗಳು ಓದ್ರಿ, ಮತ್ತೆ ಇದನ್ನ ಓದ್ರಿ, ಒಳ್ಳೆ ಪಿಕ್ಚರ್ ನೋಡ್ರಿ, ಒಳ್ಳೇದ್ ಮಾತಾಡ್ರಿ. ಆಮೇಲೆ ಹೆಚ್ಚು ಹೆಚ್ಚು ಆಶ್ರಮ ಅಂದ್ರೆ ಪೀಸ್ಫುಲ್ ಆಗಿ ಎಲ್ಲಿರುತ್ತೆ ಅಲ್ಲಿ ಹೋಗ್ರಿ, ಜಾಸ್ತಿ ಡಿಸ್ಟರ್ಬ್ ಆಗ್ಬೇಡ್ರಿ ಅಂತಾರೆ. ಸೊ ಹಿಂಗಾಗಿ ನಾ ಈ ಜರ್ನಿನ ಈ ತರ ಬಂದಿದೆ ಅಂತ ಹೇಳಕ್ಕೆ ಇವತ್ತು ಟೈಮ್ ಬಂದಿದೆ, ಇವತ್ತು ಹೇಳ್ತಿದ್ದೀನಿ. ನೆಕ್ಸ್ಟ್ ಆಮೇಲೆ ಅದೇ ಹೇಳದ್ದು ಸ್ವಲ್ಪ ಅಲ್ಲ, ಇದಂತೂ ಮೇನ್ ರೀಸನ್ ಅಂತ ಈಗ ಕನ್ಫರ್ಮ್ ಆಗ್ತಾ ಇದೆ. ನೋಡೋಣ, ನಮ್ಗೆ ಎಲ್ಲಿವರೆಗೆ ಕೈಲಿ ಆಗ್ತದೆ ಅಲ್ಲಿವರೆಗೂ ಅಕ್ಕಿಗೂ ನಾವು ಖುಷಿ ಪಡಿಸ್ತೀವಿ. ಇವಾಗ ಎಷ್ಟೇ ಕಷ್ಟ ಇದ್ರು ಈಗೀಗಂತೂ ಎಲ್ಲ ಪೆಟ್ ಕೇರಿಂಗು ಅದು ಇದು. ಯಾಕಂದ್ರೆ ನಾವು ನನ್ಗನ್ಸೋ ಮಟ್ಟಿಗೆ 8 ವರ್ಷ ಅವನ ಜೊತೆಗೆ ನಾವು ಸತತವಾಗಿದ್ದೀವಿ, ಎಲ್ಲೂ ಹೋಗಿರ್ಲಿಲ್ಲ ನಾವು. 7 years ಅಂತೂ ಅವನ್ ಸಲುವಾಗಿ ನಾವೆಲ್ಲೂ ಹೋಗ್ಲಿಲ್ಲ. ಅವ್ನು ಊಟ ಮಾಡ್ತಿದ್ದಿಲ್ಲ, ಮತ್ತೆ ಹಿಂಗೆಲ್ಲ ಅವನು ಒಂಥರ ಸ್ಟಬರ್ನಿಟಿ ಜಾಸ್ತಿ ಇತ್ತು. ಆದ್ರೆ ಈಗೆಲ್ಲ ಪೆಟ್ ಕೇರ್ ಅಲ್ಲ, ದೊಡ್ಡ ಆ್ಯಪು ಪೆಟ್ ಕೇರ್ಸು ಅದು ಇದೆಲ್ಲ ಇದೆ. ಇದು ಇದು ಬಂದಿದೆ, ಎಲ್ಲ ಬೋರ್ಡಿಂಗು ಬಂದಿದೆ. ಆಮೇಲೆ ಅದು ಪೆಟ್ಟು ಅದ್ರದ್ದು ಅದು ಅದೇ ತರ ಸ್ಟಬರ್ನಿಟಿ ಇರ್ತಾವಂತವೆ. ಈ ಲ್ಯಾಬ್ಸ್ ಎಲ್ಲ ಒಂದ್ ಸ್ವಲ್ಪ ನಡೀತದಂತೆ, ಅವು ಯಾರ ಹತ್ರನಾದ್ರೂ ಅಡ್ಜಸ್ಟ್ ಆಗ್ತವೆ, ಊಟನೂ ಮಾಡ್ತಿದ್ದಾವೆ. ಸೊ ಸರ್ ನಮಗೂ ಒಬ್ಳೊಂದು ನಮ್ ದೊಡ್ಡ ಆ್ಯಪ್ಗೆ ಅವನಿಗೆ ರೀಚ್ ಆಗಿರ್ಬೇಕು. ಅದಕ್ಕೆ ಅವ್ನ್ 1000 ರೂಪಾಯಿದಾಗ ಅವನಾಗೆ ಮತ್ತೆ ತಂದು ಈ ಆ್ಯಪನ್ ತಂದ ಮೇಲೆ ಅದನ್ನ ದಾರಿ ಮಾಡ್ಕೊಟ್ಟ. ಆದ್ರೆ ಅಣ್ಣ ಅವ್ರು ನೋಡ್ಕಂತಿದ್ರು, ಅವ್ರಿಗೂ ಸಿಕ್ಕಾಪಟ್ಟೆ ಇಷ್ಟ ಡಾಗ್ಸ್ ಅಂದ್ರೆ. ಅದಕ್ಕೆ ಹಿಂಗಾಗಿ ಎಲ್ಲೇ ನಮ್ಗೆ ಆದಷ್ಟು ಮಟ್ಟಿಗೆ ಅದಕ್ಕೆ ಹೇಳೋದು, ಸ್ವಲ್ಪ ಯಾವಾಗ ನನ್ ಪ್ರಕಾರ ಈಗೀಗ ಡೈವರ್ಟ್ ಆಗಿದೀವಿ ಅನ್ನಕ್ಕಿಂತ ಏನಾಗುತ್ತೆ, ಸುಮ್ನೆ ಹ್ಯೂಮನ್ಸ್ ಇಂದ ನಮಗೆ ಯಾಕೋ ಸ್ವಲ್ಪ ಜಾಸ್ತಿ ಇದಾಗ್ತಾ ಇಲ್ಲ ಅಂದಾಗ ನಾವು ಹರ್ಟ್ ಮಾಡೋದು ಬೇಡ ಅವ್ರಿಂದ ನಮಗ್ ಹರ್ಟ್ ಆಗೋದ್ ಬೇಡ ಅಂತೇಳಿ ಈಗೀಗ ಅನಿಮಲ್ಸ್ ಕಡೆ ಹೋಗ್ತಿದೀವಿ ಅಂತ ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಅದು ಆಮೇಲೆ ಹಂಗೆಂತ ನಾವೇನು ಯಾರನ್ನು ಹೇಟು ಮಾಡಲ್ಲ ಅಥವಾ ಯಾರನ್ನು ಜಾಸ್ತಿ ಇದು ಮಾಡಲ್ಲ. ಎಲ್ಲಾ ಬೇಕು, ಸೋಷಿಯಲ್ ಲೈಫ್ ಇದೆ, ಇದು ಸೋಷಿಯಲ್ ಆಗಿರ್ಬೇಕು. ನಾವೆಲ್ಲ ಇಬ್ರು ಬೇಕಷ್ಟ, ಇದೇ ಇರೋದಲ್ಲ. ನೆಕ್ಸ್ಟ್ ನಮಗೆ ಇನ್ನೇನಿದೆ ಟೈಮ್ ಪಾಸ್. ಸೊ ಹಿಂಗಾಗಿ ಆದಷ್ಟು ಮಟ್ಟಿಗೆ ಅದ್ರ ಜೊತೆ ಕಳಿಬೇಕಂತ ಅನ್ಕೊಂಡಿದೀವಿ. ಬೇಕಾಯ್ತಾ ಅಂತ ಅವಕ್ಕೆ ಹೊಟ್ಟೆಗೆ ತ್ರಾಸ ಕೊಡಬಾರ್ದು, ಹಿಂಗೆ ಮಲಗಿಸ್ಬೇಕು. ಈಗ ಸಣ್ಣವಿದ್ದಾಗ ನಾವು ಹಿಂಗೆ ಮಲಗಿಸ್ತಿದ್ದೀವಿ, ಆಮೇಲೆ ಆಗಲ್ಲ. ಅವಾಗ ನಾವು ಹೊಟ್ಟೆ ಹತ್ರ ಹಿಂಗೆ ಮಲಗಿಸ್ಬೇಕು. ಅವ್ಕೆ ತ್ರಾಸ ಕೊಡಬಾರ್ದು. ಹೊಟ್ಟೆ ನಮ್ದು ಯಾವಾಗ ಕೆಳಗಿರ್ಬೇಕು ಅವ್ರಿಗೆ, ಆಮೇಲೆ ಬರೋಲ್ಲ. ಸ್ಮಾಲ್ ಬ್ರೀಡ್ ಇದ್ರೆ ಬರ್ತೈತೆ, ಈಕಿ ಲ್ಯಾಬಿಗೆ ಬರಲ್ಲ. ಅವಾಗ ನಾವು ನಮ್ಮ ಹೊಟ್ಟೆ ಬೆಲೆಗೆ ಹಿಂಗಿಟ್ಟು ಕೆಳಗೆ ಮುಕ್ಕುತ್ತಾಗ ಮಲಗಿಸ್ಕೋಬೇಕಷ್ಟೆ.
ಸೊ ಈ ವ್ಲಾಗಲ್ಲಿ ನನಗೆ ಪೆಟ್ ಅಟ್ಯಾಚ್ಮೆಂಟ್ ಹಾಕಿದ್ದೆ ಅಂತ, ಅದು ಓಲ್ಡ್ ವ್ಲಾಗಲ್ಲಿ ಅಟ್ಯಾಚ್ ಮಾಡೋಕ್ಕಾಗಿದ್ದಿಲ್ಲ, ಭಾಳ ದೊಡ್ಡ ವಿಡಿಯೋ ಆಗ್ತಿತ್ತು. ಈಗ ಸದ್ಯಕ್ಕೆ ಅಜ್ಜಿಯವ್ರದ್ದು ಪೂಜೆನೂ ಆಗಿದೆ, ಬಾಜು ಅವ್ರ ಮನೆ ಬಿಡಬೇಕಂತ ಬಂತು, ಅವ್ರು ಹೊಸ ಮನೆಗೆ ಶಿಫ್ಟ್ ಆಗಿದ್ದಾರೆ. ಅದರದ್ದೆಲ್ಲ ನೆಕ್ಸ್ಟ್ ನಾವು ಅಪ್ಡೇಟ್ ಇರೋದು ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ಬೋದು ನೀವು. ಆಮೇಲೆ ಅದೇ ಥರ ಬೇರೆ ಬೇರೆ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ. ನಮ್ಮ ಡೈಲಿ ವ್ಲಾಗ್ ಕಂಟಿನ್ಯೂ, ಇನ್ಫಾರ್ಮೇಟಿವ್ ವ್ಲಾಗ್, ಎಲ್ಲ ಟೈಪ್ ವ್ಲಾಗ್ಸ್ ಬರ್ತಾ ಇರುತ್ತೆ. ನೋಡಿ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ. ಆ್ಯಂಡ್ ಯು ಆರ್ ಆಲ್ಸೋ ಪಾರ್ಟ್ ಆಫ್ ಅವರ್ ಫ್ಯಾಮಿಲಿ ಅಂತ ತಿಳ್ಕೊಂಡು ನಾವೆಲ್ಲ ಶೇರ್ ಮಾಡ್ತಿದ್ದೇವೆ ಅಷ್ಟೇ. ಶೋ ಆಫ್ಗಂತಲ್ಲ, ಒಂದು ಒಳ್ಳೆಯದು ಕೆಟ್ಟದೆಲ್ಲನೂ ಶೋ ಆಫ್ ಅಂದರೆ ತೋರ್ಸೋಕೆ ನಾವು ಇಷ್ಟಪಡ್ತೀವಿ ನಮ್ಮ ಆಡಿಯನ್ಸಿಗೆ ಅಷ್ಟೇ. ಇದೊಂದೇ ರೀಸನ್ಸ್.